ಮರಾಠ ಸಮಾಜ ಹಾಗೂ ಕಾರ್ಖಾನೆ ಅಧಿಕಾರಿಗಳಿಂದ ಶ್ರೀಮಂತ್ ಪಾಟೇಲ್ ಮತ್ತು ಶ್ರೀನಿವಾಸ್ ಪಾಟೇಲ್ ಅವರಿಗೆ ಅಭಿಮಾನದ ಸನ್ಮಾನ. ಮಾಜಿ ಸಚಿವರು ಹಾಗೂ ಕೆಂಪವಾಡದ ಅಥಣಿ ಶುಗರ್ಸ್ ಉದ್ಯೋಗ ಸಮೂಹದ ಸಂಸ್ಥಾಪಕರಾದ ಶ್ರೀಮಂತ್ ಪಾಟೇಲ್ ಅವರಿಗೆ ಸಕ್ಕರೆ ಉದ್ಯಮ ಗೌರವ ಪುರಸ್ಕಾರ ಮತ್ತು ಯುವ ಮುಖಂಡರು ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸ್ ಪಾಟೇಲ್ ಅವರು ಶೇಡಬಾಳ್ ಸ್ಟೇಷನ್ನ ಶ್ರೀ ಪದ್ಮಾವತಿ ಪಿಕೆಪಿಎಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ತಾಲೂಕಿನ ಮರಾಠ ಸಮಾಜ ಬಾಂಧವರು, ಕಾರ್ಖಾನೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಶ್ರೀಮಂತ್ ತಾತ್ಯ ಪಾಟೇಲ್ ಅವರನ್ನು ಮತ್ತು ಶ್ರೀನಿವಾಸ್ ಪಾಟೇಲ್ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಈ ವೇಳೆ ಅನೇಕರು ಮಾತನಾಡಿ, ಮಾಜಿ ಸಚಿವ ಶ್ರೀಮಂತ್ ಪಾಟೇಲ್ ಅವರು ಸಕ್ಕರೆ ಉದ್ಯಮದ ಅಭಿವೃದ್ಧಿಗಾಗಿ ನೀಡಿರುವ ಕೊಡುಗೆ, ದೂರದೃಷ್ಟಿ, ಕೌಶಲ್ಯಪೂರ್ಣ ಮಾರ್ಗದರ್ಶನ, ಉದ್ಯಮದ ಆಧುನೀಕರಣ, ದಕ್ಷ ನಿರ್ವಹಣೆ ಹಾಗೂ ಅಭಿವೃದ್ಧಿ ಕ್ರಮಗಳನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿ ಸಂದಿದ್ದು ಹೆಮ್ಮೆಯ ವಿಷಯವಾಗಿದೆ. ಅದಂತೆ ಶ್ರೀನಿವಾಸ್ ಪಾಟೀಲ್ ಅವರು ಶೇಡ್ಬಾಳ್ ಸ್ಟೇಷನ್ನ ಪಿಕೆಪಿಎಸ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅವರ ಕಾಲಾವಧಿಯಲ್ಲಿ ಸಹಕಾರಿಯು प्रगती साधसली ಎಂದು ಶುಭ ಕೋರಿದರು. तात्याला उद्योजक आयुष्य लाभो आणि साखर क्रांतीमध्ये ते पुन्हा खरे जावो हीच आमची ईश्वराची जनता जय करू. आदरणीय तात्यांना जाहीर झालाय. कार्यक्रमात संपन्न झाला आणि त्यांचा सत्कार मानले जातात. हे जे पुरस्कार आहेत ते पुरस्कार देशभरातील तंत्रज्ञ, संशोधक आणि उद्योगाशी संबंधित संस्थांसाठी हे पुरस्कार अत्यंत प्रतिष्ठेने संबंधित असतात. त्यातला हा पुरस्कार चीफ इंजिनियर साहेब, जनरल मॅनेजर साहेब, इलेक्ट्रिक इंजिनियर साहेब आणि सर्व एचडी यांच्या हस्ते त्यांचा सत्कार आता पहिला आपण संपन्न करूया. तो त्यांनी करावा असं मी त्यांना विनंती करतो. चेअरमन साहेबರು ಶ್ರೀಮಂತ್ ಪಾಟೀಲ್ ಅವರಿಗೆ ಪುಣೆ ಟೆಕ್ನಿಕಲ್ ಟೆಕ್ನಾಲಜಿ ಅಸೋಸಿಯೇಷನ್ ವತಿಯಿಂದ ಶುಗರ್ ಇಂಡಸ್ಟ್ರಿ ಗ್ಲೋರಿ ಅವಾರ್ಡ್ ಅಂದ್ರೆ ಸಕ್ಕರೆ ಉದ್ಯಮ ಗೌರವ ಪುರಸ್ಕಾರ, ಅತ್ಯುತ್ತಮ ಸಕ್ಕರೆ ಉದ್ಯೋಗ ಗೌರವ ಪುರಸ್ಕಾರ ಈ ನಮ್ಮ ಅಥಣಿ ಶುಗರ್ಸ್ಗೆ ಸಿಕ್ಕಿದ ಕಾರಣ ಅದಕ್ಕೆ ನಮಗೆ ಚೇರ್ಮನ್ ಆದಂತ ಮಾನ್ಯ ಶ್ರೀ ಶ್ರೀಮಂತ್ ಪಾಟೀಲ್ ಅವರಿಗೆ ಈ ಒಳ್ಳೆಯ ಪುರಸ್ಕಾರ ಸಿಕ್ಕಿದ್ದು. ಅದರ ಸಂದರ್ಭವಾಗಿ ಇವತ್ತಿನ ದಿವಸ ತಾವೆಲ್ಲ ನಮ್ಮ ಕಾರ್ಮಿಕ ಬಂಧು ಹಾಗೂ ಅಧಿಕಾರಿ ವರ್ಗದ ವತಿಯಿಂದ ಮಾನ್ಯವರಿಗೆ ಸತ್ಕಾರ ಸಮಾರಂಭವನ್ನು ನೆರವೇರಿಸಿದ್ದು. ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಚೇರ್ಮನ್ ಸಾಹೇಬರಿಗೆ ಸತ್ಕಾರ ಬೇಕಾದ್ರೆ ಯಾವುದು ನಮ್ಮಲ್ಲ ಮೂರ್ತಿ ಕಾರ್ಯಕ್ರಮಕ್ಕೆ ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ನಾನು ನಮ್ಮ ಅಧಿಕಾರಿ ವರ್ಗದಿಂದ ಹಾಗೂ ಕಾರ್ಮಿಕ ವರ್ಗದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಪ್ರಕಾರವಾಗಿ ಇವತ್ತಿನ ಮುಖ್ಯ ಅತಿಥಿಗಳಿಗೆ ನಮ್ಮ ಆಗಮಿಸಿದಂತ ಅಚಾನಕ್ಕಾಗಿ ಬಂದು ನಮ್ಮ ಚೇರ್ಮನ್ ಸಾಹೇಬ ಶ್ರೀ ಶಿವಾನಂದ ಪಾಟೀಲನ್ನ ಅವರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ತಂದದಕ್ಕಾಗಿ ಅವರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಪ್ರಕಾರ ಒಂದು ಅವರಿಗೂ ಸಹ ಹಾಗೂ ಇಲ್ಲಿ ಕೆಳಗಡೆ ನಮ್ಮೆಲ್ಲ ಮುಂದೆ ಕೂತಂತ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೂ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಅಂತ ಹೇಳುತ್ತಾ ಎಲ್ಲರೂ ಬಹುಶಃ ನಾ ಮಾಡಿ ಸತ್ಕಾರ ಮಾಡ್ಕೊಂಡಿದ್ದು ಅದ್ರ ಜೊತೆಗೆ ಇಂಥ ಉತ್ತಮವಾದ ವಾತಾವರಣ ಮಳೆಯಲ್ಲಿ ಅಂದ್ರೆ ಮಳೆಯಲ್ಲಿ ಶುದ್ಧ ಸಂಕೇತ ತಿಳ್ಕೊತಾರೆ. ಅಂತಾಪುರದಲ್ಲಿ ತಾತ್ಯಾವರು ಸತ್ಕಾರ ಉಂಟು ಮಾಡ್ಲಿಕ್ಕಿದ್ರೆ ಕಾಮಗಾರ ಮತ್ತು ಮಾಲಕರ ಬಾಂಧವ್ಯ ಎಂತ ರೀತಿಯಲ್ಲಿ ನಾವು ತೋರಿಸ್ಕೊಂಡಿದ್ದೀವಿ. ಯಾಕಂದ್ರೆ ಬಹಳಷ್ಟು ಸಲ ನಾವು ನೋಡ್ತೀವಿ, ನಾವು ಮಾಲಕರು ಒಂದ್ ಕಡೆ ಇರ್ತಾರು, ಕಾಮಗಾರ ಒಂದ್ ಕಡೆ ಇರ್ತಾರು. ಬಹಳಷ್ಟು ಶುಗರ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂತ ವಿಷಯಗಳು ಸರ್ಕಾರ ಕಾಮಗಾರ ಇದು ಸರ್ಕಾರ ಬರೀ ತಾತ್ಯಲ್ಲ, ನಿಮ್ಮೆಲ್ಲ ಕಾಮಗಾರ ಸತ್ಕಾರ ಮಾಡಿದಂಗಿಲ್ಲ. ಯಾಕಂದ್ರೆ ನಿಮ್ಮಿಂದ ಈ ಪುರಸ್ಕಾರ ನಮಗೆ ಸಿಕ್ಕಿತ್ತು. ಯಾಕಂದ್ರೆ ನಾವು ಕಾಯಂ ಹೇಳ್ತಿರ್ತೀವಿ, ನೋಡ್ತಿರ್ತೀವಿ ತಾತ್ಯಾವ್ರ ಒಂದು ಶ್ರದ್ಧೆ, ಅವರೊಂದು ಭಕ್ತಿ, ಜೊತೆಗೆ ಈ ಉದ್ಯೋಗದಾಗಿಟ್ಟ ಒಂದು ಶ್ರದ್ಧೆ ಅದು ಶ್ರೇಷ್ಠವಾದದ್ದು. ನಾವು ಬಹಳಷ್ಟು ಸಲ ನೋಡ್ತಿರ್ತೀವಿ, ಅವ್ರು ಹೇಳ್ತಿರ್ತಾರೆ ಬಹಳ ಚಿಕಿತ್ಸಾ ಬುದ್ಧಿ ಇರ್ತಿತ್ತು ಅವರಿಗೆ. ಅದಕ್ಕೆ ಬಿ ಟೆಕ್ನಾಲಜಿ ಬೇಕು ಅಥವಾ ಮತ್ತೊಂದು ಯಾವ ಕೆಮಿಕಲ್ ಇಂಜಿನಿಯರಿಂಗ್ ಬೇಕು ಅಂತ ಏನಿಲ್ಲ. ಇಂಥ ಒಂದು ಚಿಕಾಟಿ ಗೊತ್ತಿಲ್ಲ ನಾವು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಾರೆ. ಯಾಕಂದ್ರೆ ಸಾಮಾನ್ಯ शेतकरी कुटुंबातील ಬಂದಂತ ವ್ಯಕ್ತಿ ಇದು ದೊಡ್ಡ ಬೆಳೆಯಕ್ಕೆ ಅವರು ಶ್ರಮ ಕಾರಣ ಅಂತೀವಿ ನಾವೆಲ್ಲ ಒಪ್ಕೋಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಭಾರತ ಈಗ ಅವರು ನಿಯೋಜಕರು ಹೇಳಿ ನಿಶ್ಚಿತ ಮ್ಯಾಗಿನ ಪುರಸ್ಕಾರ ಬಿ ಸಿಗಬೇಕು,
ಸಿಗ್ತಾವ್ ಪುರಸ್ಕಾರಕ್ಕೂ ಮಾಡ್ತಿದಾವ್ ಆದ್ರೆ ಶ್ರಮದಿಂದ ಅವ್ರಿಗೂ ಗೊತ್ತಿಲ್ಲ ಇತ್ತು ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಿ ಗೆಸ್ಟ್ ಹೌಸ್ದಾಗ ಯಾರು ಹೇಳ ಪುರಸ್ಕಾರ ಸಿಕ್ಕಿರ್ತೀರಿ ಈ ಯಾವ್ದ್ರಿಂದ ಬರ್ತದೆ ಶ್ರಮದಿಂದ ಬಂದ ಪುರಸ್ಕಾರ ಇದಕ್ಕೊಂದು ಯಾರು ಕಿಮ್ಮತ್ತೈತಿ ಅದು ಓದು ಪುರಸ್ಕಾರ ಕಿಮ್ಮತ್ತಲ್ಲ ಅದಕ್ಕೆ ನೀವು ಬಾಜರಿದ್ರಿ ನಾವು ಬಾಜರಿದ್ದೀವಿ ಒಬ್ಬ ಅವರ ಅಭಿಮಾನಿ ಬಂದಾಗ ತಾವು ಎಲ್ಲರೂ ಕೂಡ ನಾವು ಮಾಡ್ತಿಲ್ಲ ಇಷ್ಟ ಆನಂದ ಚೆನ್ನಾಗಿಲ್ಲ ಅಂತೇಳಿ ನಾ ತಿಳ್ಕೊತೀವಿ ಇಲ್ಲಿ ಮುಂದೆ ಇಷ್ಟಿನ ಹೆಚ್ಚಿನ ಪುರಸ್ಕಾರಗಳು ಸಿಗಲಿ ಯಾಕಂದ್ರೆ ಇಂಥ ವ್ಯಕ್ತಿ ಸಿಗಿದ್ರೆ ಮತ್ತೆ ಇಂಥ ವ್ಯಕ್ತಿ ಸಿಗಬೇಕು ಪುರಸ್ಕಾರ ಯಾಕಂದ್ರೆ ಹಗಲಿಗಳು ಒಕ್ಕಲಿಗರ ಚಿಂತೆ ಮಾಡ್ತಾರು ಕಾಮಗಾರ ಚಿಂತೆ ಮಾಡ್ತಾರು ರೈತರು ಎಲ್ಲಾರು ಚಿಂತೆ ಮಾಡ್ತಾರೆ ಈ ಸಮಾಜದಾಗ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ತಿಳ್ಕೊಂಡ್ರೆ ಇಲ್ಲಿ ಮುಂದೆ ಬಹಳಷ್ಟು ಪುರಸ್ಕಾರ ಬರುವಂತ ಅಂದ್ರೆ ಇಂಥ ವ್ಯಕ್ತಿ ಬರಲಿ ಅನ್ನೋ ಮಾತನ್ನ ಆಶಿಸಿ ನಾನು ಎರಡು ಮಾತುಗಳಿಗೆ ಚಲಾಗಿ ನೀಡ್ತೀನಿ ನಮಸ್ಕಾರ संचालक आदरणीय योगेश पाटील साहेब हे आपली मनोगत व्यक्त करतात. ಇನ್ನೂ ಸನ್ಮಾನ ಸ್ವೀಕರಿಸಿ ಶ್ರೀಮಂತ್ ಪಾಟೀಲ್ ಅವರು ಮಾತನಾಡಿ ತಮ್ಮ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. आज मला जो एक BSCचा पुरस्कार मिळाला आहे आणि त्याच्याबद्दल तुम्ही आज जो काय कार्यक्रम ठेवलेला आहे सत्कारचा त्या कार्यक्रमाचे प्रमुख अतिथी आमचे मित्र शिवानंद अण्णा पाटील साहेब कारखान्याचे सर्व अधिकारी वर्ग आणि इथे जमलेले म्हणजे सर्व कर्मचारी बंधूंना हा जो पुरस्कार मला मिळाला तो 71 वर्षाची एक नामांकित संस्था आहे. अशा एक नामांकित संस्थेनं हा मला पुरस्कार दिलेला आहे. मला अजिबात काहीच माहिती नव्हती. तर मी गेस्ट हाऊस मध्ये थांबलो होतो आणि ती सुविराम कंपनी म्हणजे ते रोटरी स्क्रीन वगैरे तयार करतात ना ते किंवा व्हॅक्युम फिल्टर वगैरे सुविराम म्हणून एक मोठी कंपनी आहे त्या कंपनीचे लोक आले ते माहिती आणि त्यांनी एक बुके शाल घेऊन आले आणि मला साहेब तुमचा सत्कार करणार आहे. म्हणून कशासाठी सत्कार काय तर ते म्हणाले की तुम्हाला DSTचं फार मोठं हे मिळालेलं आहे पारितोषिक आणि त्याच्यासाठी करतोय मी म्हणलो अरे बाबा ते कोण आहे बघ. नाही श्रीमंत पाटील ते श्रीमंत पाटील दुसरा कोण आहे का बघ म्हणतो कारखान्यात दुसरे कुठले तरी ते म्हणजे त्यांनी काढलं नाही बघा साहेब आतली शुगर फॅक्टरीचे चेअरमन श्रीमंत पाटील लिहिलंय की मला त्यांनी काहीच कॉन्टॅक्ट सुद्धा केला नव्हता. फक्त आमच्या या कारखान्याची माहिती घेऊन आमचं कामकाज बघून त्यांनी परस्परच हा पुरस्कार सगळीकडे जाहीर केला आणि दिला सुद्धा. आणि या सत्कारामध्ये अगदी मी प्रामाणिकपणाने सांगायला पाहिजे मला हा माझा सत्कार म्हणजे माझा एकट्याचा श्रीमंत पाटलाचा सत्कार नव्हे हा संपूर्ण त्या आत्मी परिवाराचा सत्कार आहे. त्याच्यामध्ये तुमच्या सर्व आहे. तुम्ही हा कारखाना यशस्वी चालण्यासाठी सगळ्यांनी जे काम केलेलं आहे प्रामाणिकपणानं अगदी एक माझं घरचं काम म्हणून केला आणि म्हणूनच हे यश आलं आणि ते यश मिळालं म्हणून मला सत्कार मिळाला. आता बघा एवढं उशीर झालं पाऊस पडतोय तर मला मी तुम्हाला आता खरं म्हणजे पावसात भिजू नका तुम्ही आता आज जावं म्हणणार खरं मला तुमचे जे काही माझ्याबद्दल मोठमोठ्या मंत्र्यांच्या सभा चालू असतात 4 थेंब चालू आले की सगळे पळून जातात रिकाम्या खुर्च्या राहतात. तुम्ही खाली सगळी बसलाय तुम्ही एक जिव्हाळा एक प्रेम ही जे काही असते जिव्हाळा प्रेम ते ह्याच्यातून दिसतंय. आणि एवढं निश्चित सांगतो हा जो सत्कार आहे तो संपूर्ण आमच्या या परिवाराचा सत्कार झालेला आहे आणि आमच्या सगळ्यासाठी त्याचं ते एक अभिमानास्पद काम आहे. मी ज्यावेळी साखर कारखाना काढायचं ठरलं त्यावेळी फक्त उसापासून साखर होते एवढंच माहित होतं मला. आज काय असते मला मिल म्हणजे काय टर्बाईन म्हणजे काय बॉयलर म्हणजे काय शेती काय काही सुद्धा माहित नव्हतं. मी इथं आलो आमचे बरेच सगळे लोक इंजिनियर हे ते त्यांच्यावर चर्चा करत माहिती घेत मग तुमचा महेश पाटील आता बोलला की तू महेश पाटील तो रोज मी ते आम्हाला एक अगदी तुम्ही कुटुंबाचा एक सदस्य म्हणूनच मी बघितलं मला
आम्हालाही वाटते की बाबा तुमच्या सगळ्या सुखदुःखात आपण सामील असलं पाहिजे, एकत्र आलं पाहिजे, ही एक माझी अगदी कळकळीची भावना आहे. आणि अशा करूया, चांगलं काम करूया. कामगारांचं हित, शेतकऱ्यांचं हित झालं तर निश्चित कारखान्याचं सुद्धा तुझ्या येत असतं. त्याला काही वेगळं बघावं लागत नाही. तुम्ही जर समाजाने चांगलं असला, चांगलं काम करता, पुढे सगळ्या गोष्टीत त्या नेते यशस्वी होतात. तर तिथून पुढच्या काळात सुद्धा आपण एकत्र राहून चांगलं काम करूया. हा जो पुरस्कार मिळवलाय ह्याच्यापेक्षा सुद्धा आधुनिक कारखान्याला आणि मोठं पुरस्कार मिळवून देत. आणि सगळे एक संस्थेचं नाव आता सुद्धा तिथं महाराष्ट्रात सांगली, कोल्हापूर, सातारा कुठेही राहू दे, आधुनिक कारखाना म्हटलं की एकदम सगळे म्हणतात वा एक ब्रँड म्हणतात. त्यामुळे एक कार्यक्रम होता कराडला. तर मी तुम्हाला अगदी मनपूर्वक धन्यवाद देतो आणि माझे देतो. जय हिंद, जय कर्नाटक. ಈ ವೇಳೆ ಮರಾಠ ಸಮಾಜದ ಮುಖಂಡರಾದ ನಾನಾ ಸಾಹೇಬ್ ಅವತಾಡೆ, ಶಿವಾನಂದ್ ಪಾಟೀಲ್, ಸಂದೀಪ್ ಪಾಟೀಲ್, ರಾಜೇಂದ್ರ ದೇಸಾಯಿ, ಶ್ರೀಕಾಂತ್ ಪಾಟೀಲ್, ಸಿದ್ದು ಪಾಟೀಲ್, ಡಾಕ್ಟರ್ ಮಂಜುನಾಥ್ ಸೂರ್ಯವಂಶಿ, ನಾನಾ ಸಾಹೇಬ್ ಜಾಧವ್, ಪ್ರವೀಣ ಜಾಧವ್, ಪ್ರಶಾಂತ್ ಚೌಹಾಣ್, ನಾರಾಯಣ್ ಭೋಸಲೆ, ಧನಂಜಯ್ ಚೌಹಾಣ್, ಡಿಕೆ ಪವಾರ್ ಸೇರಿದಂತೆ ಮರಾಠ ಸಮಾಜದ ನೂರಾರು ಮುಖಂಡರು, ಕಾರ್ಯಕರ್ತರು, ಕಾರ್ಖಾನೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರೆಯ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕೆಂಪವಾಡದಿಂದ ಬಸವರಾಜ್ ತಾರದಾಳೆ.